ರಸ್ತೆ ಮೇಲೆ ನದಿಯಂತೆ ಹರಿದು ಬರ್ತಿದೆ ಯುಜಿಡಿ ನೀರು. ಔಟರ್ ರಿಂಗ್ ರೋಡ್ ರೈಲ್ವೆ ಬ್ರಿಡ್ಜ್ ಕೆಳಗೆ ಇದೆಂತ ಅವ್ಯವಸ್ಥೆ. ಯಪ್ಪ ಥೂ, ಇದೆಂತ ಕರ್ಮಾರಿ. ಇಲ್ಲಿ ಹೇಗೆ ಓಡಾಡ್ಬೇಕು ನೀವೇ ಹೇಳ್ರಿ. ಚರಂಡಿಯಲ್ಲಿ ಸ್ನಾನ ಆಗ್ತಾ ಇದೆ ಕಣ್ರಿ. ಗಬ್ಬು ವಾಸನೆಯಿಂದ ತಲೆ ಗಿರ್ ಅಂತಿದೆ ಸ್ವಾಮಿ. ಇದೆಲ್ಲ ಸ್ಥಳೀಯರು ಕ್ಯಾಮ್ರಾ ಮುಂದೆ ಬಾಯಿ ಮುಚ್ಚಿಕೊಂಡೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ನಗರ ಶಾಸಕರಿಗೆ ಕ್ಯಾಕರಿಸಿ ಜನ ಉಗಿತಿರೋದು ಯಾಕೆ ಅಂತೀರಾ? ಹೇಳ್ತೀವಿ ಕೇಳಿ. ಗುಂಡಿಗಳಿಂದ ಹದಗೆಟ್ಟು ನಿಂತಿರುವ ಈ ರಸ್ತೆಗೆ ಬಂದ್ರೆ ಸಾಕು ದುರ್ವಾಸನೆ. ಕಾರಿನ ವಿಂಡೋ ಕ್ಲೋಸ್ ಮಾಡಿದ್ರೂ ಸಹ ನುಗ್ಗಿ ಬರುತ್ತೆ ಈ ವಾಸನೆ. ತುಮಕೂರಿನ ಶಿವಮೊಗ್ಗ ಬೆಂಗಳೂರು ಔಟರ್ ರಿಂಗ್ ರೋಡ್ ನಲ್ಲಿರುವ ಸ್ಟಾರ್ ಕನ್ವೆನ್ಷನ್ ಹಾಲ್ ಹತ್ತಿರ ರೈಲ್ವೆ ಬ್ರಿಡ್ಜ್ ಕೆಳಗೆ ವಾಹನ ಸವಾರರು ಬಾಯಿ ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ. ಬ್ರಿಡ್ಜ್ ಕೆಳಗೆ ಯಮಗುಂಡಿಗಳು ಬಿದ್ದಿರುವ ಪರಿಣಾಮ ಬೈಕ್ ಸವಾರರು ಎದ್ದು ಬಿದ್ದು ಹೋಗುವ ದುರಂತ ಎದುರಾಗಿ ಬಿಟ್ಟಿದೆ. ಇನ್ನು ಕಳೆದ ಒಂದು ವಾರದಿಂದ ಯುಜಿಡಿ ಬಾಕ್ಸ್ ಹೊಡೆದು ನದಿಯಂತೆ ನೀರು ಉಕ್ಕಿ ಬರ್ತಾ ಇದ್ದು, ಇದರಿಂದ ಜನ ಯುಜಿಡಿ ನೀರಿನ ಅಭಿಷೇಕ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ವಾಸಿಸಿರುವ ಜನ ಈ ದುರ್ವಾಸನೆಯಿಂದ ಬೇಸತ್ತು ಹೋಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಅನಾರೋಗ್ಯದಿಂದ ನರಳಾಡುವ ಸನ್ನಿವೇಶ ಬಂದಿದೆ. ದಿನ ಬೆಳಗಾದ್ರೆ ಹೋಮ್ ಮಿನಿಸ್ಟರ್ ಬೆಂಗಳೂರಿಗೆ ಹೋಗೋಕೆ ಇಲ್ಲೇ ಬರ್ತಾರೆ. ನಿತ್ಯ ಸಾವಿರಾರು ವಾಹನ ಸಂಚರಿಸ್ತಲೇ ಇದೆ. ಕಸ, ಚರಂಡಿ, ನೀರು ಹದಗೆಟ್ಟು ನಿಂತಿರುವ ರಸ್ತೆಯಿಂದ ಇಲ್ಲಿ ಬದುಕೋಕೆ ಕಷ್ಟ ಆಗಿದೆ. ಇಷ್ಟಾದ್ರೂ ಪಾಲಿಕೆ ಆಡಳಿತ, ದಿ ಗ್ರೇಟ್ ಸ್ಮಾರ್ಟ್ ಸಿಟಿ ಎಂಎಲ್ಎ ಇತ್ತ ಗಮನ ಹರಿಸ್ತಿಲ್ಲ ಎಂದು ಪ್ರಜಾಶಕ್ತಿ ಟಿವಿ ಕ್ಯಾಮ್ರಾ ಮುಂದೆ ಆಕ್ರೋಶಗೊಂಡಿದ್ದಾರೆ. ತುಮಕೂರು ಜಿಲ್ಲಾಡಳಿತಕ್ಕೆ, ತುಮಕೂರು ಮಹಾನಗರ ಪಾಲಿಕೆಗೆ ನಿಜಕ್ಕೂ ಕೂಡ ಮಾನವೀಯತೆ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಯಾಕೆಂದ್ರೆ ನಾಚಿಕೆ ಆಗಬೇಕು ಈ ಒಂದು ಆಡಳಿತ ವೈಖರಿಗೆ. ಈ ಒಂದು ಔಟರ್ ರಿಂಗ್ ರೋಡ್ ನಲ್ಲಿ ಏನು ಕುಣಿಗಲ್ ಸರ್ಕಲ್ಗೆ ತಲುಪ್ತೀವಿ, ಅಲ್ಲಿ ಸಿಗುವಂತ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಶುರುವಾಗಿರುವಂತ ದೊಡ್ಡ ಅವಾಂತರವನ್ನ ಇಲ್ಲಿ ಯಾರೂ ಕೂಡ ಕಣ್ಣಿದ್ದು ಕೂಡ್ರಂತೆ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಇಂತಹ ಒಂದು ಸ್ಥಿತಿ ನೋಡ್ತಾ ಇದೆ ತುಮಕೂರು ನಗರದ ಜನ ಹಿಂಗೂ ಬದುಕಬೇಕಾ, ಈ ರೀತಿನೂ ಬದುಕಬೇಕಾ ಅನ್ನುವಂಥದ್ದು ಕಾಡ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಇಡೀ ಚರಂಡಿಯ ನೀರು ಯುಜಿಡಿಯ ನೀರು ಆಚೆ ಬರ್ತಾ ಇದೆ. ರೋಗ ರುಜಿನಗಳು ಎಲ್ಲ ಬಂದು ಸಾರ್ವಜನಿಕರು ಇಲ್ಲಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಯುಜಿಡಿಯ ನೀರಿನ ಒಂದು ಸ್ನಾನವನ್ನ ಮಾಡಬೇಕಾಗಿದೆ. ಇಲ್ಲಿ ಸ್ನಾನ ಮಾಡ್ಕೊಂಬಂದ್ರೆ ಮುಗೀತು ಅವ್ರ ಕತೆ. ಇಲ್ಲೇ ಚರಂಡಿಯ ನೀರಿನಲ್ಲೇ ಇವರು ಸ್ನಾನ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ನೀರು ಯುಜಿಡಿ ನೀರು ಆಚೆ ಬಂದು ಗಬ್ಬು ವಾಸನೆಯನ್ನ ತರ್ತಾ ಇದೆ. ಇಂತಹ ಸ್ಥಿತಿ ಇರಬೇಕಾದ್ರೆ ಈ ರೀತಿಯಾಗಿ ಯುಜಿಡಿ ನೀರು ಆಚೆ ಬಂದು ಇಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಈಗಿದ್ರು ಕೂಡ ಒಬ್ರು ಪಾಲಿಕೆ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಆಚೆ ಬರುವಂತ ಒಂದು ಸ್ಥಿತಿ ಇಲ್ಲ. ಗಮನಿಸ್ತಾ ಇದ್ದೀರಾ ಚರಂಡಿಯ ನೀರು ಯಾವ ರೀತಿಯಾಗಿ ಗಬ್ಬು ವಾಸನೆಯನ್ನ ತರ್ತಾ ಇದೆ. ಜನಗಳು ಇಲ್ಲಿ ಮೂಗು ಮುಚ್ಕೊಂಡು ಓಡಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ವಾಹನ ಸವಾರರು ಎಷ್ಟು ಮಟ್ಟಿಗೆ ಮೂಗು ಮುಚ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ. ಇಂತಹ ಸ್ಥಿತಿ ತುಮಕೂರು ನಗರಕ್ಕೆ ಬಂದಿದೆ. ನೋಡಿ ಗಮನಿಸ್ತಾ ಇರ್ಬೋದು, ಚರಂಡಿಯ ಯುಜಿಡಿ ನೀರಿನಲ್ಲೇ ನಡೆದುಕೊಂಡು ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಅಧಿಕಾರಿಗಳಾಗ್ಲಿ, ಇಲ್ಲಿನ ಸ್ಥಳೀಯ ಶಾಸಕರಾಗ್ಲಿ ಗಮನ ಹರಿಸ್ತಾ ಇಲ್ಲ. AC ಚೇಂಬರ್ ನಲ್ಲಿ ಕುಳಿತುಕೊಂಡು ಯಾವುದೇ ಒಂದು ಏನು ವಾಸನೆಗಳು ಇಲ್ದಲೇನೆ ಅವರು ಬದುಕ್ತಾ ಇದ್ದಾರಲ್ಲ, ಅವರಿಗೆ ಜನಗಳ ಕಷ್ಟ ಏನ್ ಅರ್ಥ ಆಗ್ಬೇಕು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಒಬ್ರು ಗಮನಿಗೆ ಬರ್ತಾ ಇಲ್ಲ, ಒಬ್ರು ಮಾತಾಡ್ತಾ ಇಲ್ಲ. ಮಹಾನಗರ ಪಾಲಿಕೆಯವರು ಒಬ್ರು ತಲೆ ಕೆಟ್ಟಿಸ್ಕೊಳ್ತಾ ಇಲ್ಲ. ನೋಡಿದ್ರೆ ಜನ ಎಲ್ಲ ಅಸಹ್ಯವಾಗಿ, ಇಲ್ಲಿಂದ ಗಾರ್ಮೆಂಟ್ಸ್ ಇದೆ, ಗಾರ್ಮೆಂಟ್ಸಲ್ಲಿ ಹೋಗುವಾಗ ಮಕ್ಕಳು, ಹೆಣ್ಮಕ್ಳುಗಳು, ವೆಹಿಕಲ್ಗಳು ಎಲ್ಲ ಮೇಲೆ ಎಗ್ಗಿಸ್ಕೊಂಡು ಭಾಳ ಅಸಹ್ಯವಾಗಿ ತಿರುಗ್ತಾವ್ರೆ. ಭಾಳ ಮಹಾನಗರ ಪಾಲಿಕೆಯವರಿಗೆ ದಯವಿಟ್ಟು ನೀವು, ಕಮಿಷನರ್ ಸಾಹೇಬ್ರೆ ದಯವಿಟ್ಟು ನೀವು ಇದೆಲ್ಲ ನೋಡಿ, ಬಂದು ನೋಡಿ ನೀವು ಯಾರನ್ನ ಹೋಮ್ ಮಿನಿಸ್ಟರ್ ತಿರುಗೋದು ನೋಡಿದ್ದು ನೀವು ಬಂದು ನೋಡಿ ಸ್ವಲ್ಪ. ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ದಿನನಿತ್ಯ ಓಡಾಡುವಂತ ಸವಾರನ್ನು ಮಾತಾಡ್ತಿದ್ದೀವಿ, ಮೂಗು ಮುಚ್ಕೊಂಡಿದ್ದಾರೆ. ಸರ್ ಒಂದು ವಾರದಿಂದ ಸರ್ ತುಂಬ ವಾಸನೆ ಸರ್. ಬೇರೆ ಗಾಡಿಗಳು ಹೋದರೆ ಅದ್ರ ಪಕ್ಕದಿಂದ ಹೋದರೆ ನಮ್ಮ ಮೇಲೆ ಎಲ್ಲ ನೀರು ಎದುರುತ್ತೆ ಸರ್. ಅದು ಚರಂಡಿ ನೀರೆಲ್ಲ ಮೇಲೆಲ್ಲ ಎದುರುತ್ತೆ ಬೇರೆ ಗಾಡಿಯವರು ಜ್ವರಕ್ಕೆ ಬಂದಾಗ. ಭಾಳ ತೊಂದರೆ ಆಗ್ತಾ ಇದೆ ಸರ್. ವಾಸನೆ ಯಾರು ಗಮನ ಹರಿಸಿಲ್ಲ, ಯಾರೂ ಬಂದೇ ಇಲ್ಲ ಸರ್, ಯಾರೂ ಬಂದೂ ಇಲ್ಲ, ಯಾರೂ ನೋಡೂ ಇಲ್ಲ ಸರ್. ಭಾಳ ತೊಂದರೆ ಆಗ್ತದೆ ಸರ್.
ದೊಡ್ಡ ಗಾಡಿ ಪಕ್ಕದಿಂದ ಹೋದರೆ ಎಲ್ಲ ನೀರೆಲ್ಲ ನಮ್ಮ ಮೇಲೇ ಸಿಡಿತೈತೆ. ಸ್ಥಳೀಯರು ಹೇಳ್ತಾ ಇರುವಂಥದ್ದು ನಿಜಕ್ಕೂ ಇಲ್ಲಿ ನಮಗೂ ಕೂಡ ಮಾತನಾಡೋದಕ್ಕೂ ಆಗ್ತಾ ಇಲ್ಲ, ಕಷ್ಟಪಟ್ಟು ಮಾತನಾಡುವಂಥ ಸ್ಥಿತಿ ಇಲ್ಲಿ ಅಷ್ಟರ ಮಟ್ಟಿಗೆ ವಾಸನೆ ಇದೆ. ನಿಜವಾಗ್ಲೂ ಇವ್ರಿಗೇನಾದ್ರು ಆಡಳಿತ ನಡೆಸಬೇಕು, ನಿಜವಾಗ್ಲೂ ಮಾನವೀಯತೆ ಇದೆ ಮಹಾನಗರ ಪಾಲಿಕೆಯವ್ರಿಗೆ ಅಂದರೆ ನೋಡಿ ಜನಗಳು ಯಾವ ರೀತಿಯಾಗಿ ಇಲ್ಲಿ ಸಾಯ್ತಾ ಇದ್ದಾರೆ ವಾಸನೆಯಿಂದ, ಗಬ್ಬು ವಾಸನೆಯಿಂದ ಅನ್ನುವಂಥದ್ದು. ಅದು ಇದೆಲ್ಲೋ ಮೂಲೆಯಲ್ಲ, ಯಾವುದೋ ಹಳ್ಳಿ ಭಾಗದಲ್ಲ, ಇದು ತುಮಕೂರಿನ ಹೃದಯ ಭಾಗ ಔಟರ್ ರಿಂಗ್ ರೋಡ್ನಲ್ಲಿ ಇರುವಂಥ ಸ್ಥಿತಿ ಇದು. ಗೃಹ ಮಂತ್ರಿಗಳು ಬೆಳಗ್ಗೆ ಎದ್ರೆ ಇಲ್ಲೇ ಓಡಾಡಬೇಕು, ನೂರಾರು ವೆಹಿಕಲ್ಗಳು, ನೂರಾರು ವಾಹನಗಳು ಬರ್ತವೆ. ಮಹಾನಗರ ಪಾಲಿಕೆ ಕಣ್ಣಿದ್ದು ಕೂಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಅಧಿಕಾರಿಗಳ, ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ, ಇಲ್ಲಿನ ಶಾಸಕರ ಅಸಡ್ಡೆತನ ತುಮಕೂರು ನಗರದ ಜನರನ್ನ ಸಾಯಿಸುವಂತ ಮಟ್ಟಕ್ಕೆ, ಅವರಿಗೆ ರೋಗಗಳನ್ನು ತರುವಂತ ಮಟ್ಟಕ್ಕೆ ಇಲ್ಲಿ ಹೋಗ್ತಾ ಇದೆ. ಇಷ್ಟಾದ್ರೂ ಕೂಡ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಾರೆ, ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ ತುಮಕೂರು.